ಸೊ ನನಗೆ ಈ ಪಾರ್ಕಿಂಗ್ ನಾನು ಬೇಗ ಬರಬೇಕಿತ್ತು ಅಂತ ನಾನು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ. ನೆಕ್ಸ್ಟ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಿಲನ ಮಹೇಶ್ ವ್ಲಾಗ್ಸ್. ನಾನು ಆಮ್ಸ್ಟರ್ಡಮ್ನಲ್ಲಿ ಇರೋದ್ರಿಂದ ನನ್ನ ಕೆಲವೊಂದು ವೀಡಿಯೋಗಳಲ್ಲಿ ಆಮ್ಸ್ಟರ್ಡಮ್ ಪ್ಲೇಸಸ್ ಕೂಡ ಬರುತ್ತೆ. ನಾನಿವತ್ತು ಆಮ್ಸ್ಟರ್ಡಮ್ನಲ್ಲಿರೋ ಬ್ಲೋಸಮ್ ಪಾರ್ಕಿಗೆ ಬಂದಿದ್ದೀನಿ. ನೀವೇನಾದರೂ ಓನ್ ವೆಹಿಕಲಲ್ಲಿ ಪಾರ್ಕಿಗೆ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಪಾರ್ಕಿಂಗು ಫ್ರೀ ಆಗಿರುತ್ತೆ. ತುಂಬ ದೊಡ್ಡದಾಗಿ ಜಾಗ ಇದೆ. ಕಾರನ್ನು ಪಾರ್ಕ್ ಮಾಡಿಬಿಟ್ಟು 10 to 15 ಮಿನಿಟ್ಸು ಪಾರ್ಕಿಗೆ ಹೋಗ್ಬೇಕಂದ್ರೆ ವಾಕ್ ಮಾಡಬೇಕಾಗತ್ತೆ. ಪಾರ್ಕ್ ಎಂಟ್ರಿ ಫ್ರೀ ಆಗಿರುತ್ತೆ. ನೀವು ಈ ಪಾರ್ಕಿಗೆ ಬರಬೇಕು ಅಂದರೆ ಮಾರ್ಚ್ ಮಿಡ್ಡಿಂದ ಏಪ್ರಿಲ್ ಮಿಡ್ ಒಳಗಡೆ ಬರಬೇಕಾಗತ್ತೆ. ಹಾಗೆ ಇಲ್ಲಿ ಸೈಕಲ್ ಪಾರ್ಕ್ ಮಾಡೋಕ್ಕೂ ಜಾಗ ಇದೆ. ಮುಂದೆ ಸೈಕಲ್ ಪಾರ್ಕ್ ಮಾಡಿಬಿಟ್ಟು ನೀವು ಪಾರ್ಕಿಗೆ ನಡ್ಕೊಂಡು ಹೋಗ್ಬೋದು. ನಾನು ಆಗಲೇ ಹೇಳಿದ ಹಾಗೆ ಸೈಕಲ್ ಪಾರ್ಕ್ ಮಾಡೋಕ್ಕೆ ಈ ಥರ ಜಾಗಗಳಿದೆ. ಇದೇ ಬ್ಲೋಸಮ್ ಪಾರ್ಕು. ಈ ಪಾರ್ಕಿಗೆ ಬಂದಮೇಲೆ ಅನಿಸ್ತು ನನಗೆ ಈ ಪಾರ್ಕಿಂಗ್ ನಾನು ಬೇಗ ಬರಬೇಕಿತ್ತು ಅಂತ. ನಾನು ಮಾಡಿದ ತಪ್ಪನ್ನು ನೀವು ಮಾಡಬೇಡಿ. ನೆಕ್ಸ್ಟ್ ಇಯರು ಮಾರ್ಚ್ ಎಂಡ್ ಹಾಗೆ ಬನ್ನಿ. ಫ್ಲವರ್ಸು ತುಂಬ ಇರುತ್ತೆ ಟ್ರೀಯಲ್ಲಿ, ಆಗ ಚೆನ್ನಾಗಿ ಕಾಣಿಸುತ್ತೆ ಪಾರ್ಕು. ಈಗ ಸ್ವಲ್ಪ ಫ್ಲವರ್ಸ್ ಎಲ್ಲ ಕಮ್ಮಿ ಆಗಿದೆ. ಕಮ್ಮಿ ಆಗಿರೋದ್ರಿಂದ ಪಾರ್ಕ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಫ್ಲವರ್ಸ್ ಎಲ್ಲ ಫುಲ್ ಟ್ರೀ ತುಂಬ ಇದ್ದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಫ್ಲವರ್ಸ್ ಎಲ್ಲ ಈ ಥರ ಇರುತ್ತೆ. ಫುಲ್ ಟ್ರೀ ತುಂಬ ಈ ಥರ ಇರುತ್ತೆ. ಅದು ನೀವು ಮಾರ್ಚ್ ಎಂಡ್ ಹಾಗೆ ಬರಬೇಕು. ನಾನು ಹೋಗಿರೋದು ಏಪ್ರಿಲ್ ಫಸ್ಟ್ ವೀಕ್ ಆಗಿರೋದ್ರಿಂದ ಫ್ಲವರ್ಸ್ ಆಲ್ರೆಡಿ ಕಮ್ಮಿ ಆಗಿಬಿಟ್ಟಿತ್ತು. ಸೊ ನೀವು ಪ್ಲ್ಯಾನ್ ಮಾಡೋದಿದ್ರೆ ಮಾರ್ಚ್ ಎಂಡ್ ಹಾಗೆ ಟ್ರೈ ಮಾಡಿ. ನೀವು ಈ ಪಾರ್ಕಿಗೆ ಬರ್ತೀರಾ ಅಂದರೆ ಒಂದು ಪಿಕ್ನಿಕ್ ಥರ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಏನೋ ಸ್ನ್ಯಾಕ್ಸು ತಿಂಡಿನ ಏನೋ ತೊಗೊಂಡು ಬಂದು ಒನ್ ಡೇ ಪೂರ್ಣ ಎಂಜಾಯ್ ಮಾಡಿ. ಅಲ್ಲಿ ನಿಮಗೇನಾದರೂ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಪಾರ್ಕಲ್ಲಿ ಬೇರೆ ಮಕ್ಕಳ ಜೊತೆ ಆಟ ಆಡ್ಕೊಂಡು ಅವ್ರ ಟೈಮಲ್ಲೇ ಬ್ಯುಸಿಯಾಗಿಟ್ಬಿಡ್ತಾರೆ. ನಾವು ಅವ್ರು ನೋಡ್ಕೊಂಡಿದ್ರೆ ಅಷ್ಟೇ ಸಾಕಾಗತ್ತೆ. ತುಂಬ ಚೆನ್ನಾಗಿತ್ತು ಟೈಮು. ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಟೈಮು ಪಾರ್ಕಲ್ಲಿ. ಈ ಪಾರ್ಕಿಗೆ ಒಂದು ಹಿಸ್ಟ್ರಿ ಇದೆ. ಜಪಾನ್ ವಿಮೆನ್ಸ್ ಕ್ಲಬ್ ಅವರು 2000ಅಲ್ಲಿ ಒಂದು 400 ಟ್ರೀಸನ್ನು ಇಲ್ಲಿ ಡಚ್ ಗೌರ್ಮೆಂಟ್ ಅವರಿಗೆ ಡೊನೇಟ್ ಮಾಡ್ತಾರೆ. ಆಗ ಇಲ್ಲಿ ಅವರು 200 ಟ್ರೀಸ್ಗೆ ಜಪಾನ್ಸ್ ವಿಮೆನ್ಸ್ ನೇಮ್ನ ಇಟ್ಬಿಟ್ಟು ಇನ್ನು ಉಳಿದ 200 ಟ್ರೀಸ್ಗೆ ಡಚ್ ವಿಮೆನ್ಸ್ ನೇಮ್ನ ಇಡ್ತಾರೆ. ನಿಮಗೇನಾದರೂ ಜಪಾನೀಸ್ ಫುಡ್ ತಿನ್ನಬೇಕು ಅಂತ ಹೇಳಿದ್ರು ಇಲ್ಲೇ ಸಿಗುತ್ತೆ. ಈ ಪಾರ್ಕ್ ಹಿಂದಗಡೆನೇ ಇದೆ. ಇಲ್ಲಿ ನಾನು ನೋಡಿದ ಹಾಗೆ ಜಪಾನೀಸ್ ಫುಡ್ ಮಾತ್ರ ಸಿಗುತ್ತೆ. ನೋಡಿ, ಎಲ್ಲ ತೊಗೊಂಡು ಬರ್ತದೆ. ಇನ್ಸೈಡ್ ಫುಡ್ ಅಲೋ ಮಾಡ್ತಾರೆ, ಬಟ್ ನೀಟಾಗಿ ನಾವು ಇಟ್ಬಿಟ್ಟು ಹೋಗಬೇಕು. ಅಲ್ಲಲ್ಲೇ ಕಸಗಳನ್ನ ಅಲ್ಲಿ ಬಿಸಾಡಬಾರ್ದು. ನಾವು ಕಸನ ನಾವು ತೊಗೊಂಡು ಹೋಗಬೇಕು, ಅಥವಾ ಅಲ್ಲೇ ಡಸ್ಟ್ಬಿನ್ ಇದ್ದರೆ ಡಸ್ಟ್ಬಿನಲ್ಲಿ ಹಾಕಬೇಕು. ನೋಡಿ, ನಿಮ್ಗೆ ಮತ್ತೆ ನೀವು ಆ ಕಡೆಯಿಂದ ಎಲ್ಲಾದರೂ ಬರ್ತೀರಾ ಅಂದರೆ ಸೈಕಲ್ ಪಾರ್ಕಿಂಗ್ ಎಲ್ಲ ಇಟ್ಟಿದ್ದಾರೆ. ಸೈಕಲ್ ಪಾರ್ಕ್ ಮಾಡ್ಬೋದು. ಇಲ್ಲೇ ನೋಡಿರಿಷ್ಟು ಜಪಾನೀಸ್ ಫುಡ್ಗಳು. ಈ ಶಾಪ್ ಎದುರುಗಡೆನೆ ಸಿಟ್ಟಿಂಗ್ ಕೂತ್ಕೊಳ್ಳೋಕ್ಕೂ ಇಟ್ಕೊಂಡಿದ್ದಾರೆ. ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ಇಲ್ಲಾಂದರೆ ಇನ್ಸೈಡ್ ಪಾರ್ಕ್ ಒಳಗಡೆ ತೊಗೊಂಡು ಹೋಗ್ತೀರಾ ಅಂದ್ರೂ ಒಳಗಡೆ ಹೋಗಿ ತಿನ್ಬೋದು.